ನಮ್ಮ ತಂದೆಯವ್ರಿಗೆ ವೆರಿಕೋಸ್ ಇತ್ತು, ಅದಕ್ಕೋಸ್ಕರ ತಗೊಂಡಿದ್ದು. ಆ ವೆರಿಕೋಸ್ಗೋಸ್ಕರ 94,000 ಕೊಟ್ಬಿಟ್ಟು ನಾನು ಕ್ಯೂರ್ ಮ್ಯಾಕ್ಸ್ ಅಂತ ಹೊಸೂರು ರೋಡಲ್ಲಿ, ಮೇ ಬಿ ಬೊಮ್ಮಸಂದ್ರ ಕಡೆಯಿಂದ ಯಾರು ಬಂದಿರೋ ಇರ್ತಿರ್ತಾವು, ಅಲ್ಲಿ ಆಪರೇಷನ್ ಮಾಡಿಸಿದ್ದೆ. ತಾವೆಲ್ಲ ಕೇಳಿರ್ಬೋದು, ವೆರಿಕೋಸ್ ಒಂದ್ಸಲ ಆಪರೇಷನ್ ಮಾಡಿದ್ರೆ ಮತ್ತೆ ಹೋಗಲ್ಲ. ಅದು ನಮ್ಮ ತಲೆ ಕೂದಲು ಥರ ಇರುವಂಥ ನರಗಳನ್ನ ಆ ಮಷಿನ್ ಏನು ಸ್ಕ್ಯಾನ್ ಮಾಡ್ತಾರೆ, ಅದು ಎಲ್ಲವುದು 100% ಸ್ಕ್ಯಾನ್ ಮಾಡೋದಿಲ್ಲ. ಅದು ಮತ್ತೆ ರಿಫಾರ್ಮ್ ಆಗಿತ್ತು. ಮತ್ತೆ ಅವ್ರಿಗೇನಾದ್ರು ಸಣ್ಣ ಗಾಯ ಆದರೂ ಕೂಡ ನಾವು ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರಬೇಕಾಗಿರ್ತಿತ್ತು. ಅವ್ರಿಗೋಸ್ಕರ ತಗೊಂಡೆ, ಅವ್ರ ರಿಸಲ್ಟ್ ಬಂತು. ಅದ ನಂತರ ನಮ್ಮದೇ ಏರಿಯಾದಲ್ಲಿ ಒಬ್ರು ನಮ್ಮ ಸ್ನೇಹಿತರ ಮಗಳು 18 ವರ್ಷದ ಹುಡುಗಿಗೆ ಕಿಡ್ನಿ ಸಮಸ್ಯೆ. ತಾವೆಲ್ಲರೂ ಹೇಳೋದು ಸಜೆಸ್ಟ್ ಮಾಡುವಂಥ ಎಲ್ಲ ಹಾಸ್ಪಿಟ್ಲ್ಗಳು ಸುಸ್ತಾಗಿ 14.5 ಲಕ್ಷ ಪ್ಲಸ್ ಖರ್ಚು ಮಾಡಿ ಕಡೆಗೆ ಆ ಹೆಣ್ಮಗಳಿಗೆ ಇದೇ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಒಂದು ತಿಂಗಳಿಗೆ 2 ಇಂಜೆಕ್ಷನ್, 1,500 ರೂಪಾಯಿದು 2 ಇಂಜೆಕ್ಷನ್ ಹಾಕ್ಸ್ಬೇಕು ಅಂದ್ರೆ ಒಂದು ತಿಂಗಳಿಗೆ 3,000 ರೂಪಾಯಿದು ಪರ್ ಮಂತ್ ಎಕ್ಸ್ಪೆಂಡಿಚರ್ ಇತ್ತು. ಅವ್ರಿಗೆ ಈ ಒಂದು ಕಿಟ್ ಕೊಟ್ಟ ಒಂದು 15 ದಿವಸಕ್ಕೆ ನಾನು ಗೋಪಿ ಸರ್ ಅವ್ರ ಮನೆಗೆ ಹೋಗಿದ್ವಿ. ಗೋಪಿ ಸರ್ ಆಶ್ಚರ್ಯಪಟ್ಟರು, ಇದೇ ಹೆಣ್ಮಗಳ ನಾವು ಕೊಟ್ಟಿದ್ದ ಕಿಟ್ ಅಂತ. ಅದನ್ನ ಅವ್ರ ತಂದೆ ತಾಯಿ ಮುಖದಲ್ಲಿ ಆ ಒಂದು ಖುಷಿ ಒಂದು ನೋಡ್ಲಿಕ್ಕೆ ಬಹಳ ಖುಷಿ ಅಂತ ಅನಿಸ್ತು. ಇದನ್ನೇ ನಾನು ನನಗೆ ಪರಿಚಯ ಇರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಹಂಚ್ತಾ ಬಂದೆ.